ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ದುಬೈಯಲ್ಲಿ ಲಭ್ಯವಿರುವಂತಹ ಅಂದರೆ UAEಯಲ್ಲಿ ಲಭ್ಯವಿರುವಂತಹ ವೀಸಾಗಳ ಬಗ್ಗೆ ಹೇಳಬಯಸ್ತೇನೆ. ದುಬೈಯಲ್ಲಿ ಹಲವು ನಮೂನೆಯ ವೀಸಾಗಳು ಅವೈಲೇಬಲ್ ಇದೆ. ವಿಸಿಟ್ ವೀಸಾ, ಎಂಪ್ಲಾಯ್ಮೆಂಟ್ ವೀಸಾ, ಟ್ರಾನ್ಸಿಟ್ ವೀಸಾ, ಗೋಲ್ಡನ್ ವೀಸಾ, 5 ಇಯರ್ ಮಲ್ಟಿ ಎಂಟ್ರಿ ವೀಸಾ, ಈ ರೀತಿ ಬೇರೆ ಬೇರೆ ವೀಸಾಗಳು ಅವೈಲೇಬಲ್ ಇದೆ. ಈ ವಿಡಿಯೋದಲ್ಲಿ ಖಾಲಿ ವಿಸಿಟ್ ವೀಸಾ ಮತ್ತು ಟ್ರಾನ್ಸಿಟ್ ವೀಸಾಗಳ ಬಗ್ಗೆ ಮಾತ್ರ ನಾನು ಹೇಳಬಯಸ್ತೇನೆ. ಮೊದಲಿಗೆ ವಿಸಿಟ್ ವೀಸಾದಲ್ಲಿ 2 ನಮೂನೆಯ ವಿಸಿಟ್ ವೀಸಾಸ್ ಇದೆ. ಒಂದು ನಾರ್ಮಲ್ ಕ್ಯಾಟಗರಿಯ ವಿಸಿಟ್ ವೀಸಾ, ಮತ್ತೊಂದು ಮಲ್ಟಿ ಎಂಟ್ರಿ ವಿಸಿಟ್ ವೀಸಾ. ನಾರ್ಮಲ್ ಎಂಟ್ರಿಯಲ್ಲಿ 2 ಟೈಪ್ ವಿಸಿಟ್ ವೀಸಾ ಇದೆ, 30 ಡೇಸ್ ಮತ್ತು 60 ಡೇಸ್. ನಾರ್ಮಲ್ 30 ಡೇಸ್ ವಿಸಿಟ್ ವೀಸಾ, ನಾರ್ಮಲ್ 60 ಡೇಸ್ ವಿಸಿಟ್ ವೀಸಾ. ಹಾಗೇನೆ ಮಲ್ಟಿ ಎಂಟ್ರಿ ವಿಸಿಟ್ ವೀಸಾದಲ್ಲಿ 2 ಇದೆ, 30 ಡೇಸ್ ಮಲ್ಟಿ ಎಂಟ್ರಿ ಹಾಗೂ 60 ಡೇಸ್ ಮಲ್ಟಿ ಎಂಟ್ರಿ ವಿಸಿಟ್ ವೀಸಾ ಅವೈಲೇಬಲ್ ಇದೆ. ಈ 2 ವಿಸಿಟ್ ವೀಸಾಗೂ ಅಪ್ಲೈ ಮಾಡಬೇಕಾದರೆ, ಅರ್ಜಿ ಹಾಕಬೇಕಾದರೆ ಏನೇನು ದಾಖಲೆಗಳು ಬೇಕು, ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ಹೇಳ್ತಾ ಇದ್ದೇನೆ. ಅರ್ಜಿ ಹಾಕಲು ಆನ್ಲೈನ್ ಅಪ್ಲೈ ಮಾಡಲು ಯಾರಿಗೂ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ವೀಸಾಕ್ಕೆ ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಆಗುವುದಿಲ್ಲ. ಅಧಿಕೃತ ಏಜೆಂಟ್ ಥ್ರೂ ಮೂಲಕವೇ ನಾವು ವಿಸಿಟ್ ವೀಸಾಗೆ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಬೇಕಾದರೆ ನಿಮ್ಮ ಪಾಸ್ಪೋರ್ಟ್ ಇದ್ದು ಕವರ್ ಪೇಜ್ ಮತ್ತೆ ಪಾಸ್ಪೋರ್ಟ್ ಇದ್ದು ಫಸ್ಟ್ ಪೇಜ್ ಮತ್ತೆ ಪಾಸ್ಪೋರ್ಟ್ ಇದ್ದು ಲಾಸ್ಟ್ ಪೇಜ್, ಇದರೊಂದಿಗೆ ಒಂದು ಪಾಸ್ಪೋರ್ಟ್ ಸೈಜ್ ಇದ್ದು ಫೋಟೋ ಇದ್ರೆ ಸಾಕು, ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿದ ನಂತರ 2 to 3 ವರ್ಕಿಂಗ್ ಡೇಸ್ ಅಲ್ಲಿ ವೀಸಾ ಇಶ್ಯೂ ಆಗ್ತದೆ. ಒಮ್ಮೆ ವೀಸಾ ಇಶ್ಯೂ ಆದ ಮೇಲೆ 60 ದಿನಗಳ ಕಾಲಾವಕಾಶ ನಮಗೆ ಇರ್ತದೆ. ವೀಸಾ ಇಶ್ಯೂ ಆಗಿ 60 ದಿನಗಳ ಒಳಗಡೆ ನಮಗೆ ಇಲ್ಲಿಂದ ದುಬೈಗೆ ಹೋಗಬಹುದು. ಒಂದು ವೇಳೆ ವೀಸಾ ಇಶ್ಯೂ ಆದ ನಂತರ 60 ದಿನಗಳ ಒಳಗೆ ದುಬೈಗೆ ಹೋಗದಿದ್ದರೆ, ಅಂದ್ರೆ ದುಬೈ ಅಂತಲ್ಲ, UAE ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅಬುದಾಬಿ, ದುಬೈ, ಶಾರ್ಜಾ, ಲೈನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. UAEಗೆ ವೀಸಾ ಇಶ್ಯೂ ಆಗಿ 60 ದಿನಗಳ ಒಳಗಡೆ ಹೋಗದೇ ಇದ್ದರೆ ವಿಸಿಟ್ ವೀಸಾ ಎಕ್ಸ್ಪೈರಿ ಆಗ್ತದೆ. ಆಮೇಲೆ ಆ ವಿಸಿಟ್ ವೀಸಾ ಮೂಲಕ ನಿಮಗೆ ಟ್ರಾವೆಲ್ ಮಾಡಲಿಕ್ಕೆ ಆಗುದಿಲ್ಲ. ಟ್ರಾವೆಲ್ ಮಾಡಬೇಕಾದ್ರೆ ಈ ವಿಸಿಟ್ ವೀಸಾ ಮೂಲಕ ಟ್ರಾವೆಲ್ ಮಾಡಬೇಕಾದ್ರೆ ಏನೆಲ್ಲ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಬೇಕು ಗಮನಿಸಿ. ಟ್ರಾವೆಲ್ ಮಾಡುವವರೊಂದಿಗೆ 6 ಮಂತ್ ವ್ಯಾಲಿಡಿಟಿ ಇರುವಂತಹ ಪಾಸ್ಪೋರ್ಟ್ ಬೇಕು. ಅದು ವಿಸಿಟ್ ವೀಸಾ ಅಪ್ಲೈ ಮಾಡಬೇಕಾದ್ರೂ ಯಾವುದಕ್ಕಾದ್ರೂ ಕೂಡ 6 ತಿಂಗಳ ಮಾನ್ಯತೆ ಹೊಂದಿರುವ ಪಾಸ್ಪೋರ್ಟ್ ಇರಲೇಬೇಕು. ಒಂದು ವೇಳೆ ಪಾಸ್ಪೋರ್ಟ್ 6 ತಿಂಗಳಿಗಿಂತ ಕಡಿಮೆ ಅವಧಿ ಇರುವುದಾದರೆ ಆ ಪಾಸ್ಪೋರ್ಟ್ ಮೂಲಕ ವಿಸಿಟ್ ವೀಸಾಕ್ಕೆ ಅಪ್ಲೈ ಮಾಡಲಿಕ್ಕೋ ಟ್ರಾವೆಲ್ ಮಾಡಲಿಕ್ಕೋ ಆಗುದಿಲ್ಲ. ಒರಿಜಿನಲ್ ಪಾಸ್ಪೋರ್ಟ್ ಬೇಕು, ಮತ್ತೆ ಹೋಗುವ ಟಿಕೆಟ್ ಬೇಕು, ಮತ್ತೆ ರಿಟರ್ನ್ ವ್ಯಾಲಿಡ್ ಟಿಕೆಟ್ ಬೇಕು, ಅಂದ್ರೆ ವ್ಯಾಲಿಡ್ ವೈಡ್ ಟಿಕೆಟ್ ಬೇಕು, ಡಮ್ಮಿ ಟಿಕೆಟ್ ಆಗಲ್ಲ. ಓಕೆ, ಮತ್ತೆ ಹೋಟೆಲ್ ಬುಕಿಂಗ್ ಬೇಕು, ಮತ್ತೆ 3000 ದಿರ್ಹಮ್ ಅಥವಾ ಅದಕ್ಕೆ ಈಕ್ವಲ್ ಆದ ಇಂಡಿಯನ್ ರುಪೀಸ್ ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕು. ಒಂದು ವೇಳೆ ನಿಮ್ಮದು ECR ಪಾಸ್ಪೋರ್ಟ್ ಆದ್ರೆ, ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಆದ್ರೆ ಓಕೆ ಬೋರ್ಡ್ ಅನ್ನು ಕೂಡ ಅಪ್ಡೇಟ್ ಮಾಡಬೇಕಾಗ್ತದೆ. ಒಂದು ವೇಳೆ ನಿಮ್ಮದು ECNR ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ಡ್ ಪಾಸ್ಪೋರ್ಟ್ ಆದ್ರೆ, ಅಂದ್ರೆ SLC ಪಾಸ್ ಆದ ಪಾಸ್ಪೋರ್ಟ್ ಆದ್ರೆ ನಿಮಗೆ ಓಕೆ ಬೋರ್ಡ್ ಅಪ್ಡೇಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಕ್ಲಿಯರ್? ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ದು ಒರಿಜಿನಲ್ ಪಾಸ್ಪೋರ್ಟ್ ಬೇಕು, ಹೋಗುವ ಟಿಕೆಟ್ ಬೇಕು, ಮತ್ತೆ ರಿಟರ್ನ್ ವೈಡ್ ಟಿಕೆಟ್ ಬೇಕು, ಮತ್ತೆ ಹೋಟೆಲ್ ಬುಕಿಂಗ್ ಬೇಕು, ಮತ್ತೆ 3000 ದಿರ್ಹಮ್ ಅಥವಾ ಅದಕ್ಕೆ ಈಕ್ವಲ್ ಆದ ಇಂಡಿಯನ್ ರುಪೀಸ್ ಬೇಕು. ಇಷ್ಟು ಡಾಕ್ಯುಮೆಂಟ್ ಹೋಗುವಾಗ ಬೇಕು. ಇದರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಮಿಸ್ ಆದ್ರೂ ಕೂಡ, ಆಚೀಚೆ ಆದ್ರೂ ಕೂಡ ಲಾಸ್ಟ್ ಮಿನಿಟ್ ಸಮಸ್ಯೆ ಆಗುವ ಎಲ್ಲಾ ಚಾನ್ಸಸ್ ಇರ್ತದೆ. ಅದರಿಂದಾಗಿ ಈ ವಿಷಯವನ್ನ ಹೆಚ್ಚು ಗಮನದಲ್ಲಿಟ್ಟುಕೊಳ್ಳಬೇಕು. ಇನ್ನು ಟ್ರಾನ್ಸಿಟ್ ವೀಸಾದ ಬಗ್ಗೆ ಮಾತಾಡೋಣ. ಟ್ರಾನ್ಸಿಟ್ ವೀಸಾ 2 ನಮೂನೆದು ಸಿಗ್ತದೆ. ಒಂದು 48 ಅವರ್ಸ್ ಟ್ರಾನ್ಸಿಟ್ ವೀಸಾ, ಮತ್ತೊಂದು 96 ಅವರ್ಸ್ ಟ್ರಾನ್ಸಿಟ್ ವೀಸಾ. ಈ ಟ್ರಾನ್ಸಿಟ್ ವೀಸಾಕ್ಕೆ ಅಪ್ಲೈ ಮಾಡಲು ನಿಮ್ದು ಪಾಸ್ಪೋರ್ಟ್ ಇದ್ದು ಕವರ್ ಪೇಜ್, ಫಸ್ಟ್ ಪೇಜ್, ಲಾಸ್ಟ್ ಪೇಜ್, ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನೀವು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಟ್ರಾನ್ಸಿಟ್ ವೀಸಾ ಮೂಲಕ UAEಗೆ ಹೋಗಿ ಅಲ್ಲಿಂದ ನೀವು ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ ಫೈನಲ್ ಡೆಸ್ಟಿನೇಷನ್ ಕಂಟ್ರಿದು ಕನ್ಫರ್ಮ್ಡ್ ಏರ್ ಟಿಕೆಟ್ ಬೇಕು. ಇದಿಷ್ಟು ಇಟ್ಟು ಅಪ್ಲೈ ಮಾಡಿದ ಮೇಲೆ 1 to 2 ವರ್ಕಿಂಗ್ ಡೇಸ್ ಅಲ್ಲಿ ನಿಮಗೆ ಟ್ರಾನ್ಸಿಟ್ ವೀಸಾ ಇಶ್ಯೂ ಆಗ್ತದೆ. ಟ್ರಾನ್ಸಿಟ್ ವೀಸಾ ಇಶ್ಯೂ ಆಗಿ 15 ಡೇಸ್ 15 ದಿನಗಳ ಒಳಗೆ ಇಲ್ಲಿಂದ ನೀವು ಹೋಗಬೇಕು. ಇನ್ ಕೇಸ್ ಟ್ರಾನ್ಸಿಟ್ ವೀಸಾ ಇಶ್ಯೂ ಆಗಿ 15 ದಿನಗಳ ಒಳಗೆ ನೀವು UAEಗೆ ಹೋಗದಿದ್ದರೆ, ದುಬೈಗೆ ಹೋಗದಿದ್ದರೆ ಟ್ರಾನ್ಸಿಟ್ ವೀಸಾ ಎಕ್ಸ್ಪೈರಿ ಆಗ್ತದೆ. ಆಮೇಲೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಟ್ರಾನ್ಸಿಟ್ ವೀಸಾ ಮೂಲಕ ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾವೆಲ್ ಡಾಕ್ಯುಮೆಂಟ್, ವಿಸಿಟ್ ವೀಸಾಕ್ಕೆ ಬೇಕಾಗಿರುವ ಟ್ರಾವೆಲ್ ಡಾಕ್ಯುಮೆಂಟ್ ಯಾವುದು ಬೇಕಾಗಿಲ್ಲ. ನಿಮ್ಮದು ಪಾಸ್ಪೋರ್ಟು, ಟ್ರಾನ್ಸಿಟ್ ವೀಸಾ ಮತ್ತು ಫೈನಲ್ ಡೆಸ್ಟಿನೇಷನ್ ಕಂಟ್ರಿದು ಕನ್ಫರ್ಮ್ ಟಿಕೆಟ್ ಇದ್ರೆ ಸಾಕು. ಓಕೆ, ಫಾರ್ ಮೋರ್ ಟ್ರಾವೆಲ್ ಅಪ್ಡೇಟ್ಸ್ ಪ್ಲೀಸ್ ಫಾಲೋ ಮೀ. ಥ್ಯಾಂಕ್ ಯು.